ನಮೋ ವೆಂಕಟೇಶ, ನಮೋ ತಿರುಮಲೇಶ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಸಿಹಿಯಾದಂತಹ ಲಡ್ಡನ್ನು ಸವಿತೀವಿ ಸರಿ, ಆದರೆ ಅದರ ಹಿಂದಿರುವಂತಹ ಶ್ರಮದ ಬಗ್ಗೆ, ಕೃಷ್ಣ ಶೆಟ್ಟಿಯವರ ಗೋಲ್, ಅವರ ಉದ್ದೇಶದ ಬಗ್ಗೆ ಮಾತನಾಡ್ತಾ ಇದ್ವಿ. ಬನ್ನಿ ಮಾತನ್ನ ಮುಂದುವರಿಸೋಣ. ತಿಮ್ಮಪ್ಪನ ಭಕ್ತರ ಜೊತೆಗೆ ಇದರ ಪ್ರೀತಿ ಪಾತ್ರ ಇರುವಂಥ ಲಡ್ಡು ಪ್ರಿಯರು ಸಾಕಷ್ಟು ಇರ್ತಾರೆ. ವೈಕುಂಠ ಏಕಾದಶಿಗೆ ವಿಶೇಷವಾಗಿ ಪ್ರತಿ ಕುಟುಂಬದಲ್ಲಿ ಎಲ್ಲರೂ ಸೇರಿ ಹೋಗ್ತಾರೆ ಒಟ್ಟಾಗಿ. ಏನು ತಿಮ್ಮಪ್ಪನ ಒಕ್ಕಲಿದ್ದಾರೆ ಎಲ್ಲ ಕಡೆ, ಅವರಂತೂ ಇಡೀ ಕುಟುಂಬ ಹೋಗ್ತಾರೆ. ಸಹಜವಾಗಿ ಬೇರೆಯವರು ಕೂಡ ಒಬ್ಬರು ಕುಟುಂಬದಲ್ಲಿ ಕನಿಷ್ಠ ಒಬ್ಬರು ಹೋಗ್ತಾರೆ. ಅದರಿಂದ 1 ಕೋಟಿ ಕನಿಷ್ಠ ಲಾಡು ಬೇಕಾಗ್ತದೆ. 1 ಕೋಟಿ ಲಾಡು ಬೇಕಾದ್ರೆ 20 ಕೋಟಿ ಹಣ ಬೇಕಾಗ್ತದೆ. ಹೌದು. ಸೊ ಇದನ್ನ ಈ 3 ಲಕ್ಷ ನೀವು ಲಡ್ಡುನ ಮಾಡ್ತಾ ಇದ್ದೀರಿ ಅಂತಂದರೆ ಎಷ್ಟು ಖರ್ಚು ನಿಮಗೆ ಬೀಳುತ್ತೆ? ಸುಮಾರು 40 ಲಕ್ಷ. ಸುಮಾರು 40 ಲಕ್ಷ ಅಂದರೆ ಅಂದಾಜು ಒಂದು ಲಡ್ಡುಗೆ ಹೇಳೋದಾದರೆ ಒಂದು ಲಡ್ಡು ಒಂದು 15 ರೂಪಾಯಿ ಅಷ್ಟು ಆಗುತ್ತೆ. ಹೌದು. ಈ ಕ್ವಾಲಿಟಿ ಅಂಗಡಿಯಲ್ಲಿ ತೊಗೋಬೇಕಾದ್ರೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಳ್ಳೆ ಹೈಜಿನ್ ಆಗಿರುವಂಥ ಅಥವಾ ಒಳ್ಳೆ ಹೆಸರುವಾಸಿ ಇರುವಂಥದ್ದು 350-400 ರೂಪಾಯಿ ಮಾಡ್ತಾರೆ. ಸೊ ಆಮೇಲೆ ಲೇಬರ್ ಚಾರ್ಜಸ್ ಕೂಡ ಸಾಕಷ್ಟು ಎಲ್ಲ ಬೀಳುತ್ತೆ. ಸೇರಿ. ಸೊ ಮುಂದಿನ ದಿನಗಳಲ್ಲಿ ಕೃಷ್ಣ ಶೆಟ್ಟಿ ಅವರ ಗೋಲ್ ಏನಿದೆ ಅಂದರೆ ಇದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಬೇಕು, ಇನ್ನಷ್ಟು ಲಡ್ಡು ಪ್ರಸಾದವನ್ನು ನನ್ನ ಆಸೆ ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತಮ್ಮ. ಆ ಶಕ್ತಿ ಆ ತಿಮ್ಮಪ್ಪ ಕೊಟ್ಟರೆ ಖಂಡಿತ ಮಾಡ್ತೀವಿ. ಇದನ್ನು ನಿಲ್ಲಿಸೋದೇ ಇಲ್ಲ. ಒಂದು ಶಿವರಾತ್ರಿಗೆ ಗಂಗಾಜಲ ವಿತರಣೆ ಮಾಡುವಂಥದ್ದು, ನಮ್ಮ ವೈಕುಂಠ ಏಕಾದಶಿಗೆ ಲಡ್ಡು ವಿತರಣೆ ಮಾಡುವಂಥದ್ದು. ಎಲ್ಲರೂ ಸಹಜವಾಗಿ ವಿಷ್ಣು ಶಿವನ ಭಕ್ತರಿರೋದು. ವಿಷ್ಣುವಿಗೆ ಪ್ರಿಯವಾದಂಥದ್ದು ಲಡ್ಡು, ಶಿವನಿಗೆ ಪ್ರಿಯವಾದಂಥದ್ದು ಗಂಗೆ. ಅದು ಆ ಗಂಗೆನ ಆ ಭಗವಂತನಿಗೆ ತಲುಪಿಸಿ ಭಕ್ತರಿಗೆ ಪ್ರಸಾದ ಕೊಟ್ಟರೆ ಅವ್ರಿಗೂ ಒಳ್ಳೆಯದಾಗುತ್ತೆ. ಸರ್, ನೀವು ಮುಜರಾಯಿ ಇಲಾಖೆಯ ಸಚಿವರಾಗಿದ್ದಾಗ ಇಲಾಖೆಯ ವತಿಯಿಂದ ನೀವು ಅಲ್ಲಿಂದ ಸಹಾಯವನ್ನು ಪಡೆದು ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ನಂತರ ನೀವು ನಿಮ್ಮ ಕುಟುಂಬದವರು ಮಾತ್ರ ಈ ಸೇವೆಯನ್ನು ತೊಡಗಿಕೊಂಡಿರುವಂಥದ್ದು. ಸೊ ನಿಮ್ಮ ಕುಟುಂಬದವರೆಲ್ಲ ಯಾವೆಲ್ಲ ರೀತಿಯ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? ನನಗೆ ಕಳೆದ 5-6 ವರ್ಷದಿಂದ ನನಗೆ ಭಾಳ ಇಚ್ಛೆ ಇತ್ತು. ವಿಶೇಷವಾಗಿ ಕರ್ನಾಟಕದಿಂದ ಹೋಗುವಂಥ ಯಾತ್ರಿಗಳಿದ್ದಾರೆ ತಿರುಪತಿ ತಿರುಮಲಕ್ಕೆ ಹೋಗೋರಿಗೆ ಕೆಲವು ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಆಹಾರದ ಒಂದು ಸಹಕಾರ, ಆಹಾರ ಕೊಡುವಂಥದ್ದು ಭಾಳ ಬೇರೆ ರೀತಿಯಲ್ಲಿ ಅಲ್ಲಿ ಕೆಲವು ಅಡಚಣೆಗಳು ಅನ್ನೋದಕ್ಕಿಂತ ಅನಾನುಕೂಲಗಳು ಏನಿದೆ ಅದನ್ನು ಸರಿದೂಗಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಾವು ಕೊಟ್ವಿ. 1,000 ರೂಮ್ನ ಕರ್ನಾಟಕ ಸರ್ಕಾರದಿಂದ ಕಟ್ಟಬೇಕು ಅಂತ ಹೊರಟ್ವಿ. ಪ್ಲ್ಯಾನ್ ಸ್ಯಾಂಕ್ಷನ್ ಆಯಿತು, ಅಪ್ರೂವಲ್ ಆಯಿತು, ಮತ್ತು ಕಟ್ಟಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಏಜೆನ್ಸಿನೂ ಫಿಕ್ಸ್ ಆಯಿತು. ಕಟ್ಟುವಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರು MLCಗಳೆಲ್ಲರೂ ಅವರ ಅನುದಾನದಲ್ಲಿ 15 ಲಕ್ಷ ಕೊಡುಗೆನೂ ಕೊಟ್ಟಿದ್ದಾರೆ. ಸುಮಾರು 150 ಕೋಟಿ ವೆಚ್ಚದಲ್ಲಿ ಅಲ್ಲಿ ಒಂದು ಗೆಸ್ಟ್ ರೂಮ್ ಎಲ್ಲರಿಗೂ ರೂಮ್ಸ್ ಕಟ್ಟಲಿಕ್ಕೆ ನಾವು ಹೊರಟ್ವಿ. ಕರ್ನಾಟಕ ಚೌಲ್ಟ್ರಿ ಏನು 7.5 ಎಕರೆಯಲ್ಲಿ ನಮ್ಮದಿದೆ ಕರ್ನಾಟಕ ಸರ್ಕಾರದ ಜಾಗ, ಆ ಜಾಗದಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ಯಾರೋ ಪಬ್ಲಿಕ್ ಲಿಟಿಗೇಷನ್ ಹಾಕಿ ಸ್ಟೇ ಆಗೋಯ್ತು. 4 ವರ್ಷದಿಂದ ಅದು ಪ್ರಯತ್ನ ಪಡ್ತಿದ್ದೆ, ಇನ್ನೂ ಸ್ಟೇ ವೇಕೇಟ್ ಆಗಲಿಲ್ಲ. ಅದಕ್ಕೆ ಬೇರೆ ಶಕ್ತಿಗಳೆಲ್ಲ ಅದು ಹಿಂದೆ ವರ್ಕೌಟ್ ಮಾಡ್ತಿದೆ. ಕರ್ನಾಟಕದ ದೊಡ್ಡ ಬಿಲ್ಡಿಂಗು ಈಗ ಏನು 250 ರೂಮ್ ಫಸ್ಟ್ ಸ್ಟೇಜಲ್ಲಿ ಕಟ್ಟಬೇಕು, 250 ರೂಮ್ 2ನೇ ಸ್ಟೇಜಲ್ಲಿ ಕಟ್ಟಬೇಕು, ಭಕ್ತರ ಸಹಕಾರದಿಂದ 1000 ರೂಮ್ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡೇನು ಪ್ರಾರಂಭ ಮಾಡಿದ್ವಿ. ಅದೆಲ್ಲೋ ಒಂದು ಕಡೆ ದೊಡ್ಡ ಶಕ್ತಿಗಳು ಹಿಂದ್ಗಡೆ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಅದು ಸ್ಟೇ ಆಗಿದೆ. ಆದಷ್ಟು ಬೇಗ ಅದು ಪ್ರಾರಂಭ ಮಾಡಿ ಕರ್ನಾಟಕ ಜನತೆಗೆ ಸೇವೆ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇದರ ಮಧ್ಯೆ ಅಲ್ಲಿ ಹೋದಾಗೆಲ್ಲ ಮಹಾರಾಜರು, ಮೈಸೂರು ಮಹಾರಾಜರು ಅನ್ನದಾನ ಮಾಡ್ತಾಯಿದ್ರು. ಇಲ್ಲಿ ಬರುವಂಥ ಭಕ್ತರಿಗೆ ಭಾಳ ಅನುಕೂಲ ಆಗ್ತಾಯಿತ್ತು. ಅದು 55ನೇ ಇಸ್ವಿಯಲ್ಲಿ ನಿಂತಂಥದ್ದು ಇನ್ನೂ ಯಾರೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಸರ್ಕಾರದಿಂದಾದರೂ ಮಾಡಿ ಅಂತ ನನಗೆ ಸಲಹೆ ಕೊಡ್ತಾಯಿದ್ರು. ಅಲ್ಲಿನ ಸ್ಟಾಫ್ ಇಲ್ಲ.
ಸರಿ ಯಾಕೋ ಏನೋ ಅದನ್ನು 4-6 ಬಾರಿ ಯೋಚನೆ ಮಾಡಿದೆ, ಯಾವ ರೀತಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಯಾವುದೋ ಒಂದು ರೀತಿಯಲ್ಲಿ ಬರಲಿಲ್ಲ. ಆದರೆ ಕೊನೆಗೆ ನಮ್ಮ ಕುಟುಂಬದಲ್ಲಿ ಚರ್ಚೆ ಮಾಡಿ ನಾವು ಪ್ರಾರಂಭ ಮಾಡೋಣ, ಇದನ್ನು ಪ್ರಾರಂಭ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾರಾದರೂ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಪ್ರತಿನಿತ್ಯ ಮಾಡ್ತಾಯಿದ್ವಿ. 1 ವರ್ಷ 2 ತಿಂಗಳಾಯಿತು. ನಮ್ಮ ಕುಟುಂಬದಿಂದ ನಡೆಸ್ತಾ ಇದ್ದೀವಿ, ಸರ್ಕಾರದಿಂದ ಅಲ್ಲ. ಬೆಳಗ್ಗೆ ಉಪಹಾರ ಇರುತ್ತೆ, 8 ಗಂಟೆಯಿಂದ 11:30 ತನಕ ಉಪಹಾರ ಇರುತ್ತೆ, 12:45ರಿಂದ 3:30 ತನಕ ಭೋಜನ ಇರುತ್ತೆ, ಮಧ್ಯಾಹ್ನದ ಭೋಜನ. ಮತ್ತು ರಾತ್ರಿ 7:30ಯಿಂದ ರಾತ್ರಿ 12 ತನಕ. ಕೆಲವು ಹೋಟೆಲ್ಸ್ ಎಲ್ಲ 11 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ, 10:30 ಕ್ಲೋಸ್ ಆಗುತ್ತೆ. ಆದರೆ ನಾವು 12 ತನಕ ಊಟದ ವ್ಯವಸ್ಥೆ ಇಟ್ಟಿದ್ದೀವಿ. ಎಲ್ಲೇ ಉಳ್ಕೊಳ್ಳಿ, ತಿರುಮಲೆಯಲ್ಲಿ ತಿರುಪತಿ ಬೆಟ್ಟದ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಎಲ್ಲೇ ಉಳ್ಕೊಳ್ಳಿ, ಅಲ್ಲಿ ಊಟ ತಿಂಡಿಗೆ ಅಲ್ಲಿ ಹೋಗಿ ಸ್ವೀಕಾರ ಮಾಡಬೇಕು ಪ್ರಸಾದ ಅಂತ ಕೇಳ್ಕೊಳ್ತೀನಿ ನಾಳೆ ಜೊತೆಗೆ. ಮುಂದಿನ ದಿನಗಳಲ್ಲಿ ನೀವು ಬಯಸಿದಂತೆ ಇಡೀ ರಾಜ್ಯಕ್ಕೆ ಲಡ್ಡು ಪ್ರಸಾದ ಸಿಗೋ ಹಾಗಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ. ಈವರೆಗೆ ಗಂಗಾಜಲ ಕೃಷ್ಣೇಶ್ ಶೆಟ್ಟಿ ಅವರಿಂದ ಇಡೀ ರಾಜ್ಯಕ್ಕೆ ಸಿಗ್ತಾ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ಲಡ್ಡು ಪ್ರಸಾದ ಕೂಡ ಇಡೀ ರಾಜ್ಯಕ್ಕೆ ಸಿಗುವಂತಾಗಲಿ, ಅಂತಹ ಶಕ್ತಿಯನ್ನು ಭಗವಂತ ಕೃಷ್ಣೇಶ್ ಶೆಟ್ಟಿ ಅವರಿಗೆ ಕೊಡಲಿ ಅಂತ ಆಶಿಸ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.